ಸರ್, ಈಗ ಈ ಕೇಸ್ನಲ್ಲಿ ದರ್ಶನ್ ಮತ್ತು ಸಹಚರದ್ದು ತಪ್ಪು ಅಂತಾನೆ ಸಾಬೀತಾಗ್ಬಿಟ್ರೆ ಏನು ಶಿಕ್ಷೆ ಆಗುತ್ತೆ ಸರ್ ನಿಮ್ಮ ಅನುಭವದಲ್ಲಿ? ನನ್ನ ಅನುಭವ ಅಂತಲ್ಲ, ಕಾನೂನು ಪ್ರಕಾರ. ಎಸ್. ಯಾಕೆಂದರೆ ಇದೊಂದು ಭಾಳ ಘೋರವಾದಂಥ ಅಪರಾಧ, ಘೋರಾತಿ ಘೋರ. ಹೌದು. ಯಾಕೆಂದರೆ ಅವನೇನು ಇನ್ನೋಸೆಂಟ್ ಅಲ್ಲ. ಸಾಕಷ್ಟು ಮೂವಿಗಳಲ್ಲಿ ಅವರು ಒಳ್ಳೆ ಹೀರೋ ಥರ ನಟನೆ ಮಾಡಿದ್ದಾರೆ. ಆ ಒಳ್ಳೆ ಹೀರೋ ನಟನೆಯಲ್ಲಿ ಪೊಲೀಸ್ ಆಫೀಸರ್ ಆಗಿ ಕೆಲಸ ಮಾಡಿದ್ದಾರೆ ಅಂತ ಕಾಣುತ್ತೆ. ಯಾರ ಮೇಲೆ ಅವ್ರು ಆ್ಯಕ್ಷನ್ ತೆಗೆದಿದ್ದಾರೆ? ತಪ್ಪು ಮಾಡಿದವ್ರ ಮೇಲೆ, ಕಾನೂನನ್ನು ವಿರುದ್ಧ ನಡ್ಕೊಂಡವ್ರ ಮೇಲೆ. ಇದು ರಿಯಲ್ ಟೈಮಲ್ಲೂ ಆಗಬೇಕಲ್ಲ, ಬರೀ ರಿಯಲ್ ಟೈಮಲ್ಲ, ರಿಯಲ್ ಟೈಮಲ್ಲಿ ದಿಸ್ ಹಾಗೇ ಆಗುತ್ತೆ. ಯಾವುದೋ ರಿಯಲ್ ಟೈಮಲ್ಲಿ ಆದಂಥ ಒಂದು ಎಳೆನ ಇಟ್ಕೊಂಡು ಅವರು ಸಿನಿಮಾ ಮಾಡೋದು. ಒಂದು ಎಳೆನ, ಪೂರ್ತಿ ಸ್ಟೋರಿನಂತೂ ಅಲ್ಲ. ಆಗಿರುವಾಗ ಇದು ಪೂರ್ತಿ ಸ್ಟೋರಿ ಒಂದು ಅದೇ ಥರ ಇರುವಾಗ ಅದರಿಂದ ಎಸ್ಕೇಪ್ ಆಗೋದು ಕಷ್ಟ. ಹಾಗೆ ಆಗುತ್ತೆ ಅಂತ ನನ್ನ ಭಾವನೆ. ಇಫ್ಸ್ ಆ್ಯಂಡ್ ಬೌಟ್ಸ್ ಇಲ್ಲ ಇಲ್ಲಿ. ಇಟ್ ಈಸ್ ಸರ್ಟನ್ ಯು ವಿಲ್ ಬಿ ಕನ್ವಿಕ್ಟೆಡ್. ನೀವು ಏನು ಪನಿಷ್ಮೆಂಟ್ ಆಗುತ್ತೆ ಅಂದರೆ ಮಿನಿಮಮ್ ಲೈಫ್ ಸೆಂಟೆನ್ಸು, ಮ್ಯಾಕ್ಸಿಮಮ್ ಅಂದರೆ ಡೆತ್ ಸೆಂಟೆನ್ಸ್. ಇಟ್ಸ್ ಎ ಫಿಟ್ ಕೇಸ್ ಫಾರ್ ಡೆತ್ ಸೆಂಟೆನ್ಸ್. ಅದಕ್ಕಿಂತ ಕಡಿಮೆ ಅಂತೂ ಆಗಲ್ಲ. ಕಡಿಮೆ ಆದರೆ ಅದಕ್ಕೆ ಏನಂತಾರೆ ನಾವು ಗಲ್ಲಿ ಕೇಸ್ ಅನ್ನೋದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.